ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಮಾತಾಡ್ತಾ ಇರೋದು ಮೈಲ್ಸ್ಟೋನ್ ಕನ್ಸ್ಟ್ರಕ್ಷನ್ಸಿಂದ. ಸೊ ಇವತ್ತು ನಾವು ಹೇಳಕ್ಕೆ ಹೋಗ್ತಾ ಇರೋ ಇನ್ಫಾರ್ಮೇಷನ್ ಬಂದ್ಬಿಟ್ಟು PCC ಬಗ್ಗೆ. ಸೊ ಫಸ್ಟಾಗಿ ನಾವು ತಿಳ್ಕೊಳ್ಳೋಣ PCC ಅಂದರೆ ಏನು. PCC ಅಂದರೆ ಇಟ್ಸ್ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್. ಅಂದರೆ ಇದರಲ್ಲಿ ಯಾವುದೇ ಥರದ ರೀಇನ್ಫೋರ್ಸ್ಮೆಂಟ್ ಇರಲ್ಲ, ಅಂದರೆ ಯಾವುದೇ ಥರ ಸ್ಟೀಲ್ಸ್ ಕೂಡ ಇರಲ್ಲ ಇದರಲ್ಲಿ. ಸೊ PCC ಯೂಸ್ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಕೆಳಗಡೆಗೆ ಎಕ್ಸ್ಕವೇಷನ್ ಮಾಡಿದಾಗ ಕೆಳಗಡೆಗೆ ಏನು ಫ್ಲೋರ್ ಇರುತ್ತೆ ಅದು ಇವನ್ ಇರಲ್ಲ, ಲೆವೆಲ್ ಸರ್ಫೇಸ್ ಇರಲ್ಲ. ಸೊ ಅದ್ರ ಮೇಲ್ಗಡೆ ನಾವೇನು ಮಾಡ್ತೀವಿ, ಬಾರ್ ಬೆಂಡಿಂಗ್ ವರ್ಕ್ ಮಾಡಕ್ಕೆ ಹೋಗ್ತೀವಿ. PCC ಹಾಕೋದ್ರಿಂದ ನಮ್ಗೆ ಅಡ್ವಾಂಟೇಜಸ್ ಬಂದ್ಬಿಟ್ಟು, ಒಂದು ನಮ್ಮ ರೀಇನ್ಫೋರ್ಸ್ಮೆಂಟ್ ಮಣ್ಣಿಗೆ ಟಚ್ ಆಗಲ್ಲ. ಇನ್ ಕೇಸ್ ರೈನಿ ಸೀಸನ್ ಅದು ಇದ್ದಾವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ನಮಗೆ. ಮಣ್ಣೆಲ್ಲ ನಿಮಗೆ ವೆಟ್ ಆಗಿಬಿಟ್ಟು ಮಣ್ಣೆಲ್ಲ ನಿಮಗೆ ರೀಇನ್ಫೋರ್ಸ್ಮೆಂಟ್ ಟಚ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಮಣ್ಣು ಅದು ಕ್ಲೀನ್ ಮಾಡಿದ್ರು ಕೂಡ ಹೋಗಲ್ಲ. ಸೊ ಅದು ನಿಮಗೆ ಅವಾಯ್ಡ್ ಆಗುತ್ತೆ PCC ಮಾಡೋದ್ರಿಂದ, ಒಂದು ಥಿಂಗ್. ಇನ್ನು ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ಒಂದು ಪ್ರಾಪರಾಗಿ ಟ್ಯೂಬ್ ಲೆವೆಲಲ್ಲಿ ನಿಮ್ಗೆ ಸಿಗುತ್ತೆ. ಇದು 4 ಕಾರ್ನರ್ಲಿ ಒಂದೇ ಲೆವೆಲಲ್ಲಿ ನಾವು PCCನ ಹಾಕ್ತೀವಿ. ಈ ಥರ ಹಾಕೋದ್ರಿಂದ ಏನಾಗುತ್ತೆ, ನಾವು ನೆಕ್ಸ್ಟು ಶಟ್ರಿಂಗ್ ಹೊಡೆಯೋರ್ಗೂ ಕೂಡ ಈಸಿ ಇರುತ್ತೆ. ಸೊ ಕಾಂಕ್ರೀಟ್ ನೀವು ಹಾಕಿದ್ರು ಕೂಡ ಪರ್ಫೆಕ್ಟಾಗಿ ನಿಮಗೆ ಏನೊಂದು 1/2 ಇಂಚ್ ಆ ಕಡೆ ಈ ಕಡೆ ಆದರೂ ಕೂಡ ಪರ್ಫೆಕ್ಟ್ ಲೆವೆಲಿಂಗ್ ಸಿಗುತ್ತೆ ನಿಮಗೆ. ಆಮೇಲೆ ನಾವು PCCನ ಏನು ಸೈಜಲ್ಲಿ ಹಾಕಬೇಕು, ಈಗ ನೋಡಿ ಎಕ್ಸಾಂಪಲ್ ಬಂದ್ಬಿಟ್ಟು, ಈಗ 1 ಮೀಟರ್ ಬೈ 1 ಮೀಟರ್ ನಿಮ್ಮ ಫುಟಿಂಗ್ ಸೈಜಿಂದ ಇದೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಅದಕ್ಕಿಂತ 4 ಇಂಚ್ ಅಥವಾ 5 ಇಂಚ್ ಎಕ್ಸ್ಟ್ರಾ, 4 ಕಡೆಗೆ 4ರಿಂದ 5 ಇಂಚ್ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ. ಸೊ ಹಾಕೋದು ಉದ್ದೇಶ ಏನು ಅಂತ ಹೇಳಿದ್ರೆ, ನೆಕ್ಸ್ಟು ನೀವು ಶಟ್ರಿಂಗ್ ಮಾಡಬೇಕಾದ್ರೆ ಅದ್ರ ಮೇಲೆ ಕರೆಕ್ಟಾಗಿ 4 ಸೈಡಲ್ಲಿ ಇದು ಇಡ್ಬೋದು. ಅದ್ರ ಸೈಡ್ 4 ಸೈಡಲ್ಲಿ ಶಟ್ರಿಂಗ್ ಬೋರ್ಡ್ನ ಫಿಕ್ಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಒಂದು ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಮಾರ್ಕಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಈ ಲೈನ್ ಔಟ್ ಮಾರ್ಕಿಂಗ್ ಏನು ಮಾಡ್ತೀವಿ ನಾವು, ಆ ಟೈಮಲ್ಲಿ ಕಾಲಮ್ ಮಾರ್ಕಿಂಗ್ ಏನಾದರೂ ಆ ಕಡೆ ಈ ಕಡೆ 1 ಇಂಚ್ 2 ಇಂಚ್ ಆ ಕಡೆ ಈ ಕಡೆಗೆ ಇನ್ ಕೇಸ್ ಹೋಗೋ ಥರ ಇದ್ದರೂ ಕೂಡ PCC ನಾವು 4 ಇಂಚ್ ಎಕ್ಸ್ಟ್ರಾ ಹಾಕೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಶಟ್ರಿಂಗ್ ಬೋರ್ಡ್ನ ಫಿಕ್ಸ್ ಮಾಡ್ಕೊಳ್ಬೋದು. ನಮ್ಮದು PCC ಥಿಕ್ನೆಸ್ ಅಷ್ಟಿರಬೇಕು. ಸೊ PCC ಥಿಕ್ನೆಸ್ ಬಂದ್ಬಿಟ್ಟು 4 ಇಂಚ್ ಟು 6 ಇಂಚ್ವರೆಗೂ ನೀವು ಎಷ್ಟಾದರೂ ಹಾಕ್ಬೋದು. 4 ಇಂಚ್ ಮಿನಿಮಮ್ 4 ಇಂಚ್ ಥಿಕ್ನೆಸ್ ಇರಬೇಕು. ಇನ್ನೊಂದೇನು ಅಂತ ಹೇಳಿದ್ರೆ, ನಾವು PCC ಯೂಸ್ ಮಾಡಬೇಕು ಅಂದರೆ ಸಮ್ಟೈಮ್ಸ್ ನಾವೇನು ಮಾಡ್ತೀವಿ, ಕೆಳಗಡೆಗೆ ನಾವು ಬೌಲ್ಡರ್ಸ್ನ ಹಾಕ್ಬಿಟ್ಟು ಬೌಲ್ಡರ್ಸ್ ಮೇಲೆ ಮತ್ತೆ ಒಂದು ಲೇಯರ್ ಕಾಂಕ್ರೀಟ್ ಹಾಕಿ PCCನ ಹಾಕ್ಕೊಳ್ತೀವಿ. ಇದು ಯಾವಾಗ ಅಂತ ಹೇಳಿದ್ರೆ, ಇನ್ ಕೇಸ್ ನಿಮ್ಮ ಏರಿಯಾದಲ್ಲಿರುವಂಥ SPC ಆಫ್ ಸಾಯಿಲ್ ಏನು ಮಾಡ್ತೀವಿ ಅಂದರೆ, ಸೇಫ್ ಬೇರಿಂಗ್ ಕೆಪಾಸಿಟಿ ಆಫ್ ಸಾಯಿಲ್ ಏನಾದರೂ ಕಡಿಮೆ ಬಂದಾವಾಗ ನಾವು ಫುಟಿಂಗ್ ಡೆಪ್ತನ್ನು ಏನು ಮಾಡ್ತೀವಿ, ಮೋರ್ ದೆನ್ 5 ಫೀಟ್ ಹೋಗ್ತೀವಿ, ಸಮ್ಟೈಮ್ಸ್ 10 ಫೀಟ್ ಹೋಗ್ತೀವಿ. ಸೊ ಆ ಸಿಚುವೇಷನಲ್ಲಿ 10 ಫೀಟ್ ಹೋದರೂ ಕೂಡ ನಿಮಗೆ ಬೆಡ್ ಸಿಗುವಂಥ ಬೆಡ್ ಏನಾದರೂ ನಿಮಗೆ ಪರ್ಫೆಕ್ಟ್ಲಿ ನಿಮಗೆ ಸ್ಟ್ರಾಂಗ್ ಇಲ್ಲ, ಇನ್ ಕೇಸ್ ಲೂಸ್ ಏನಾದರೂ ಇದೆ ಅನ್ನೋ ಥರ ಇದ್ದಾವಾಗ, ಅಥವಾ ಬ್ಲ್ಯಾಕ್ ಕಾಟನ್ ಸಾಯಿಲ್ ಈ ಥರ ಏನಾದರೂ ಇದ್ದಾವಾಗ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ನೀವೇನು ಎಕ್ಸ್ಕವೇಷನ್ ಮಾಡಿರ್ತೀರ, ಸೊ ಕಂಪ್ಲೀಟ್ ಏರಿಯಾಗೆ, ನಾಟ್ ಓನ್ಲಿ ಫುಟಿಂಗ್ ಸೈಜ್, ಸೊ ಕಂಪ್ಲೀಟ್ ಏರಿಯಾಗೆ ನೀವೇನು ಮಾಡಬೇಕಾಗುತ್ತೆ, 150-200 mm ಸೋಲಿಂಗ್ ಕಲ್ಲಿರ್ಬೋದು ಅಥವಾ ಬೌಲ್ಡರ್ಸ್ ಆದರೂ ಓಕೆ. ಸೊ ಇದನ್ನು ಒಂದು ಲೇಯರ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕಾಂಪ್ಯಾಕ್ಷನ್ ಮಾಡಿ ಅದರಲ್ಲಿ ನೀವೇನು ಮಾಡಬೇಕಾಗುತ್ತೆ, ಅದ್ರ ಮೇಲೆ ಒಂದು ಲೇಯರ್ PCC ಹಾಕಬೇಕಾಗುತ್ತೆ. ಈ ಬೌಲ್ಡರ್ಸ್ನ ಇನ್ನೊಂದು ಯಾವ ಸಿಚುವೇಷನಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ಇನ್ ಕೇಸ್ ಈ ಪಕ್ಕದಲ್ಲಿ ಏನಾದರೂ ನಿಮಗೆ ರಿಸರ್ವಾಯರು, ಲೇಕು ಅಥವಾ ಇನ್ನು ನಮ್ಮ ಉತ್ತರ ಕನ್ನಡ ಕಡೆ ಉತ್ತರ ಕನ್ನಡ ಡಿಸ್ಟಿಕ್ ಕಡೆ ಎಲ್ಲ ಹೋದರೆ ನಿಮಗೆ ನೀರು ಮೇಲೇ ಬಂದ್ಬಿಡುತ್ತೆ. ಸೊ ಅಂಥ ಸಿಚುವೇಷನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಳಗಡೆಗೆ ಏನು ನಾನೇನು ಹೇಳಿದೆ ಇವಾಗ ಬೌಲ್ಡರ್ಸ್ನ ಹಾಕ್ಬೋದು. ಅಂಥ ಸಿಚುವೇಷನಲ್ಲಿ ಬೌಲ್ಡರ್ಸ್ನ ಹಾಕ್ಬಿಟ್ಟು ನಿಮಗೆ ಬೆಡ್ಡನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡಿಕೊಂಡು ಅದ್ರ ಮೇಲೆ PCCನ ಹಾಕಿ ನಮ್ಮದೇನು ಫರ್ದರ್ ಪ್ರೊಸೆಸಿಂಗ್ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ, ರೀಇನ್ಫೋರ್ಸ್ಮೆಂಟು, ಕಾಂಕ್ರೀಟಿಂಗ್, ಶಟರಿಂಗ್ ನಾವು ಹೋಗಬೇಕಾಗುತ್ತೆ. ಓಕೆ, ಒಂದು ಥಿಂಗ್. ಇನ್ನೊಂದು ಇದರಲ್ಲಿ ಮೇನ್ ಥಿಂಗ್ ಏನು ಅಂತ ಹೇಳಿದ್ರೆ, PCC ಹಾಕಬೇಕಾದ್ರೆ ಕಸ್ಟಮರ್ಸ್ಗಳು ಅಬ್ಸರ್ವ್ ಮಾಡಬೇಕಾಗಿರೋದು ಏನು, ನಿಮ್ಮ ಕಾಂಟ್ರಾಕ್ಟ್ಗಳಿಂದ ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, PCCನ ಯಾವತ್ತೂ ಮಷಿನ್ ಮಿಕ್ಸ್ ಆಗಬೇಕು, ಇಲ್ಲ ಮ್ಯಾನ್ಯುವಲ್ ಮಿಕ್ಸಿಂಗ್ ಆಗಬೇಕು. ಆದರೆ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಸ್ಟ್ 40 mm ಅಗ್ರಿಗೇಟ್ನ ಕೆಳಗಡೆ ಹಾಕ್ಬಿಟ್ಟು 40 mm 20 mm ಯಾವುದವರು ಪ್ರಿಫೇರ್ ಮಾಡಿರ್ತಾರೋ ಆ ಜೆಲ್ಲಿನ ಹಾಕ್ಬಿಟ್ಟು ಅದ್ರ ಮೇಲೆ ಜಸ್ಟ್ ಮಡ್ಡಿ ಮಿಕ್ಸ್ ಮಾಡ್ತಾರೆ. ಅಂದರೆ 1:6 1:7 ರೇಷಿಯೋದಲ್ಲಿ ಸಿಮೆಂಟು ಸ್ಯಾಂಡನ್ನು ಮಿಕ್ಸ್ ಮಾಡಿ ಅದನ್ನು ಜಸ್ಟ್ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ನೀರು ಹಾಕ್ಬಿಟ್ಟು ಕಾಂಪ್ಯಾಕ್ಷನ್ ಮಾಡಿಬಿಡ್ತಾರೆ. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಒಂದು ಸ್ಟ್ರೆಂತ್ ಅಚೀವ್ ಆಗಲ್ಲ, ಇದರಲ್ಲಿ ಒಂದು ಥಿಂಗ್ ಸ್ಟ್ರೆಂತ್ ಬರಲ್ಲ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ನೆಕ್ಸ್ಟು ಫರ್ದರ್ ಪ್ರೊಸೆಸಿಂಗ್ ಏನು ಮಾಡ್ತೀರಾ, ಟ್ಯೂಬ್ ಲೆವೆಲ್ ತೊಗೊಳ್ಬೇಕಂದ್ರೆ ಆ ಲೆವೆಲಿಂಗ್ ಸಿಗಲ್ಲ ನಿಮಗೆ. ಓಕೆ, ಆಮೇಲೆ ಇನ್ ಕೇಸ್ ಏನಾದ್ರೂ ಮಳೆ ಗಿಳೆ ಏನಾದರೂ ಬಂತು ಅಂತ ಹೇಳಿದ್ರೆ, ಅದು ಸೆಟಲ್ ಆಯಿತು ಅಂದರೆ ನಿಮ್ಮ PCC ಬಂದ್ಬಿಟ್ಟು ನಿಮ್ಮ ಫೂಟಿಂಗಿಗೆ ಸ್ಟ್ರಾಂಗಾಗಿ ನಿಲ್ಲೋದಕ್ಕೆ ಬಿಡಲ್ಲ. ಆ PCC ಕೂಡ ಕ್ರ್ಯಾಕ್ ಬರುತ್ತೆ. ಅದು ನಿಮ್ಮ ಇದ್ರ ಮೇಲೆ ಆಬ್ವಿಯಸ್ಲಿ ಅದು ಬಂದ್ಬಿಟ್ಟು ನಿಮ್ಮ ಫೂಟಿಂಗ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಆಮೇಲೆ ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ ನಿಮ್ಮ ಬಿಲ್ಡಿಂಗಲ್ಲಿ ನೋಡ್ತಾ ಇರ್ತೀರಾ, ನಿಮ್ಮ ಬಿಲ್ಡಿಂಗಲ್ಲಿ ಬೀಮಲ್ಲಿ ಕ್ರ್ಯಾಕ್ ಬಂತು, ವಾಲಲ್ಲಿ ಕ್ರ್ಯಾಕ್ ಬಂತು, ಇವೆಲ್ಲ ಸೆಟಲ್ಮೆಂಟ್ ಕ್ರ್ಯಾಕ್ಗಳು. ಸೊ ಈ ಥರ ಪ್ರಾಬ್ಲಮ್ಸ್ ನಿಮಗೆ ಅವಾಯ್ಡ್ ಆಗುತ್ತೆ. ಆಮೇಲೆ PCCಗೆ ನೀವು ಮಟೀರಿಯಲ್ ಯಾವ್ದು ಯೂಸ್ ಮಾಡಬೇಕು ಅಂತ, ಒಂದು ಸಿಮೆಂಟು
ಎಮ್ ಸ್ಯಾಂಡ್ ಇರ್ಬೋದು ಅಥವಾ ಲೋಕಲಿ ಸ್ಯಾಂಡ್ ಏನಾದರೂ ಈಸಿಲಿ ನಿಮ್ಗೆ ಅವೈಲೇಬಲ್ ಇತ್ತು ಅಂದರೆ ನೀವು ಸ್ಯಾಂಡ್ ಯೂಸ್ ಮಾಡ್ಬೋದು. ಆಮೇಲೆ ಅಗ್ರಿಗೇಟ್ಸಲ್ಲೂ ಕೂಡ ನೀವು 20 mm ಬೇಕಾದರೂ ಯೂಸ್ ಮಾಡ್ಬೋದು, 40 mm ಬೇಕಾದರೂ ಯೂಸ್ ಮಾಡ್ಬೋದು. ಕೆಲವು ಕಾಂಟ್ರಾಕ್ಟರ್ಗಳು ಹೇಳ್ತಾ ಇರ್ತಾರೆ ಇಲ್ಲ 40 mm ಬೆಸ್ಟು ಅಂತ. ಬಟ್ ಹೇಳೋದು 40 mm ಬೆಸ್ಟ್ ಅಂತ ಹೇಳಿದ್ರು ಕೂಡ 40 mm ಹೇಳೋ ಕಾರಣ ಏನು ಅಂತ ಹೇಳಿದ್ರೆ 40 mm ಬೆಡ್ ಹಾಕ್ಬಿಟ್ಟು ಅದ್ರ ಮೇಲೆ ಅವರು ಮಡ್ಡಿ ಹಾಕಿ ಸ್ಪ್ರೆಡ್ ಮಾಡಿ ದುಮ್ಮಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅವರು 40 mm ಪ್ರಿಫೇರ್ ಮಾಡ್ತಾರೆ. ಆದರೆ ನೀವು ಮ್ಯಾನ್ಯುವಲ್ ಮಿಕ್ಸಿಂಗ್ ಇರ್ಬೋದು ಅಥವಾ ಮಷಿನ್ ಮಿಕ್ಸ್ ಮಾಡಿದಾಗ ನಿಮಗೆ 20 mm ಆದರೂ ಓಕೆ, 40 mm ಆದರೂ ಓಕೆ. ಇವಾಗ ನೀವು RMC ತರಿಸ್ತೀರಾ, ಸೊ RMC ನಿಮಗೆ 40 mm ಅಗ್ರಿಗೇಟ್ಸ್ ಕೊಡಲ್ಲ. ಅವ್ರು ಕೊಡೋದೇ 20 mm ಡೌನ್ ಸೈಜ್ದು ನಿಮಗೆ RMC ಪಿ ಸಿ ಕಾಂಕ್ರೀಟ್ನ ನಿಮ್ಗೆ ಸಪ್ಲೈ ಮಾಡ್ತಾರೆ. ಹಾಗಾಗಿ 20 mm ಆದರೂ ಓಕೆ, 40 mm ಆದರೂ ಓಕೆ. ಹೀಗೆ ನಿಮಗೆ ಕನ್ಸ್ಟ್ರಕ್ಷನ್ ಬಗ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಸೊ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಈ ಪೇಜ್ನ ಫಾಲೋ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.